ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ವಿರುದ್ಧ ಇದೀಗ ಅಂದ್ರೆ ಎಲ್ಲಿದ್ದಾನೆ ಖಮೇನಿ ಅನ್ನುವಂತ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೇಳಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಅಮೆರಿಕ ಮುಜ್ತಬಾ ಖಮೇನಿಯನ್ನ ಹತ್ಯೆಗೈಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕೆಲವೊಂದಿಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಬಟ್ ಇದೀಗ ಬಂದಿರುವಂತಹ ಸುದ್ದಿ ಏನಂತ ಅಂದ್ರೆ ರಷ್ಯಾ ಆಶ್ರಯದಲ್ಲಿ ಇದ್ದಾನ ಅಲಿ ಖಮೇನಿ ಪುತ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇರಾನ್ ಸುಪ್ರೀಂ ಲೀಡರ್ಗೆ ರಷ್ಯಾದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆಯಾ? ಸರ್ವೋಚ್ಚ ನಾಯಕ ಮುಜ್ತಬಾಗೆ ರಷ್ಯಾದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆಯಾ? ಇಸ್ರೇಲ್ ದಾಳಿಯಲ್ಲಿ ಮುಜ್ತಬಾಗೆ ಗಂಭೀರ ಗಾಯಗಳಾಗಿದೆ. ಮುಜ್ತಬಾ 2 ಕಾಲು ಕಳೆದುಕೊಂಡಿರುವ ಬಗ್ಗೆ ವದಂತಿ ಕೇಳಿ ಬರ್ತಾ ಇದೆ. ಖಮೇನಿ ಪುತ್ರ ಸದ್ಯ ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವುದಕ್ಕೂ ಸಹಿತ ಉತ್ತರ ಸಿಕ್ಕಿಲ್ಲ. ರಷ್ಯಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆಂಬ ಸುದ್ದಿ ಸ್ಫೋಟಗೊಳ್ತಾ ಇದೆ. ಮಾಸ್ಕೋದಲ್ಲಿ ಮುಜ್ತಬಾ ಖಮೇನಿಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ಇನ್ಫಾರ್ಮೇಶನ್. ರಷ್ಯಾದ ಅಧ್ಯಕ್ಷ ಪುಟಿನ್ ಖಾಸಗಿ ನಿವಾಸದಲ್ಲಿ ವಾಸವಾಗಿದ್ದಾರೆ. ಗಂಭೀರ ಗಾಯಗಳಿಂದ ಬಳಲುತ್ತಿರುವಂತಹ ಮುಜ್ತಬಾ ಮತ್ತಷ್ಟು ವಾಯು ದಾಳಿ ನಡೆದ್ರೆ ಜೀವಕ್ಕೆ ಹಾನಿ. ಆರೋಗ್ಯ ಮತ್ತು ಭದ್ರತೆಯ ಕಾರಣದಿಂದ ರಷ್ಯಾಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ರಹಸ್ಯವಾಗಿ ವಿಮಾನದಲ್ಲಿ ಶಿಫ್ಟ್ ಆಗಿರುವ ಮುಜ್ತಬಾ ರಷ್ಯಾ ಆಶ್ರಯದಲ್ಲಿ ಇದ್ದಾನ ಅಲಿ ಖಮೇನಿ ಪುತ್ರ ಅನ್ನುವಂತ ಪ್ರಶ್ನೆ ಕಾಣಿಸ್ತಾ ಇದೆ. ನೋಡಿ, ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಸಂಪೂರ್ಣವಾಗಿ ಸಾಕಷ್ಟು ರೀತಿಯಲ್ಲಿ ಗಾಯಗೊಂಡಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಒಂದು ಕಡೆ ಇರುವಂತದ್ದು. ಯಾಕಂದ್ರೆ ಇದುವರೆಗೂ ಸಹಿತ ಮುಜ್ತಬಾ ಖಮೇನಿ ಯಾವುದೇ ರೀತಿಯಾಗಿ ವಿಡಿಯೋಗಳ ಮುಖಾಂತರ ಆಗಿರ್ಬೋದು, ಒಂದು ಫೋಟೋ ಮುಖಾಂತರ ಆಗಿರ್ಬೋದು, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಮುಜ್ತಬಾ ಖಮೇನಿ ಎಲ್ಲಿದ್ದಾರೆ? ಆರೋಗ್ಯವಾಗಿದ್ದಾರಾ, ಸುರಕ್ಷಿತವಾಗಿದ್ದಾರಾ, ಅಥವಾ ಏನಾದ್ರೂ ತೊಂದರೆ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ಅಮೆರಿಕ ಖಮೇನಿಯ ಯಾವುದೇ ರೀತಿಯಾದಂತ ಅಲ್ಲಿ ಸಂಬಂಧವಾಗಿರ್ಬೋದು, ಯಾವುದೇ ರೀತಿಯಾದಂತ ಆಡಳಿತ, ಖಮೇನಿಯ ಒಂದು ಮನೆತನದಲ್ಲಿ ಯಾವುದೇ ರೀತಿಯಾದಂತ ಆಡಳಿತ ಬರಲೇಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ಒಂದು ನಿಲುವನ್ನ ಪಟ್ಟನ್ನ ಹಿಡಿದುಕೊಂಡು ನಿಂತಿದೆ. ಇಸ್ರೇಲ್ ಸಹಿತ ಅದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಬಟ್ ನೋಡಿ, ನಾವು ಒಂದಿಷ್ಟು ಗೂಗಲ್ ಫೋಟೋಸ್ಗಳನ್ನ ನೋಡ್ತೀವಿ ಹೊರತು ಈ ಮುಜ್ತಬಾ ಖಮೇನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಯಾವುದೇ ಒಂದು ರೀತಿಯಾದಂತಹ ವಿಡಿಯೋಗಳು ಇದುವರೆಗೂ ನಾವು ಎಲ್ಲೂ ನೋಡಿಲ್ಲ, ಕಾಣಿಸ್ಕೊಂಡಿಲ್ಲ. ಇದನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ನಿಜಕ್ಕೂ ಮುಜ್ತಬಾ ಖಮೇನಿಗೆ ಗಂಭೀರವಾದಂತಹ ಗಾಯಗಳು ಆಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ಇತ್ತು, ಏನು ಕಳೆದ ಬಾರಿ ಅಮೆರಿಕ ಯುದ್ಧವನ್ನ ನಡೆಸಿದಂತ ಸಂದರ್ಭದಲ್ಲಿ ಆಯ್ತೊಲ್ಲಾ ಖಮೇನಿ ಬಚ್ಚಿಟ್ಕೊಂಡಿದ್ರು, ಒಂದು ಬಂಕರ್ನಲ್ಲಿ ಬಚ್ಚಿಟ್ಕೊಂಡಿದ್ರು. ಆ ಬಂಕರ್ನಲ್ಲೇ ಇದೀಗ ಮುಜ್ತಬಾ ಖಮೇನಿ ಸಹಿತ ಇದ್ರು ಅನ್ನುವಂಥ ಇನ್ಫಾರ್ಮೇಶನ್. ಆ ಬಂಕರ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ನಡೆಸಿದೆ. ಜಂಟಿ ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಮುಜ್ತಬಾ ಖಮೇನಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್. ಬಟ್ ಇದ್ರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಸಹಿತ ಮಾಹಿತಿ ಸಿಕ್ಕಿಲ್ಲ. ಇರಾನ್ ಸಹಿತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಖಚಿತವನ್ನ ಅಲ್ಲಿ ಸ್ಪಷ್ಟನೆಯನ್ನ ಪಡಿಸಿಲ್ಲ. ಸೊ ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಒಂದು ಕಡೆ ಈಗ ಬರ್ತಾ ಇರುವಂಥ ಇನ್ಫಾರ್ಮೇಶನ್, ಹಾಗಾದ್ರೆ ಮುಜ್ತಬಾ ಖಮೇನಿ ಎಲ್ಲಿದ್ದಾರೆ? ರಷ್ಯಾ ಆಶ್ರಯವನ್ನ ನೀಡ್ತಾ ಇದೆಯಾ? ರಷ್ಯಾದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಮುಜ್ತಬಾ ಖಮೇನಿಗೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಯಾಕೆ ರಷ್ಯಾ ಇಲ್ಲಿ ಇರಾನ್ಗೆ ಈ ರೀತಿಯಾಗಿ ಅಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ನಾವು ತಿಳಿದುಕೊಂಡು ನೋಡೋದಾದ್ರೆ, ನೋಡಿ, ರಷ್ಯಾ ಮತ್ತು ಉಕ್ರೇನ್ ಕದನಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ, ಯುದ್ಧಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಷ್ಯಾಗೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಇರಾನ್ ಸಹಾಯವನ್ನ ಮಾಡಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಯುದ್ಧಗಳನ್ನ ಅಂದರೆ ಶಸ್ತ್ರಾಸ್ತ್ರಗಳನ್ನ ಕಳಿಸಿಕೊಡುವಂಥದ್ದು, ಅಂದರೆ 160ಕ್ಕೂ ಹೆಚ್ಚು ಒಂದಿಷ್ಟು ಡ್ರೋನ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟಿತ್ತು ಇರಾನ್ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ ರಷ್ಯಾ ಈ ಒಂದು ನಿಟ್ಟಿನಲ್ಲಿ ಆಂತರಿಕವಾಗಿ ಸಪೋರ್ಟನ್ನು ಮಾಡ್ತಾ ಇದೆಯಾ ಈ ರೀತಿಯಾಗಿ ಇರಾನ್ಗೆ ಅನ್ನುವಂಥ ಇನ್ಫಾರ್ಮೇಶನ್. ಯಾಕಂದರೆ ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ ಅಂತ ಇದೀಗ ನಮಗೆ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ದೇ ಹೋದರೂ ಆಂತರಿಕವಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಒಂದು ಕಡೆ ಚೀನಾ ಆಗಿರ್ಬೋದು, ಚೀನಾನು ಸಹಿತ ಇದೀಗ ಏನು ಶಸ್ತ್ರಾಸ್ತ್ರಗಳಲ್ಲಿ ಅಲ್ಲಿ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ರೀತಿಯಾಗಿ ಬೇರೆ ರೀತಿಯಲ್ಲಿ ಈಗ ಇರಾನ್ ಎಲ್ಲಿಂದ ಈ ಒಂದು ಶಸ್ತ್ರಾಸ್ತ್ರಗಳ ನಿರ್ಮಾಣಕ್ಕೆ ಐಟಮ್ಸ್ಗಳನ್ನ ಖರೀದಿ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಚೀನಾದಲ್ಲೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಖರೀದಿ ಮಾಡಿಕೊಂಡು ಅವುಗಳನ್ನೇ ದೊಡ್ಡ ಮಟ್ಟದ ಒಂದು ನಿರ್ಮಾಣವನ್ನ ಮಾಡಿ ಅವುಗಳನ್ನೇ ಅಲ್ಲಿ ಡ್ರೋನ್ಗಳ ದಾಳಿಯನ್ನ ಹೆಚ್ಚಾಗಿ ನಡೆಸ್ತಾ ಹೋಗುತ್ತೆ. ಇದು ಇರಾನ್ಗೆ ಪ್ಲಸ್ ಪಾಯಿಂಟ್. ಬಟ್ ಇಲ್ಲಿ ಮತ್ತೊಂದು ಸದ್ಯಕ್ಕೆ ಬರ್ತಾ ಇರುವಂತ ಇನ್ಫಾರ್ಮೇಶನ್, ರಷ್ಯಾದಲ್ಲಿ ಮುಜ್ತಬಾ ಖಮೇನಿಯ ಚಿಕಿತ್ಸೆ ನಡೀತಾ ಇದೆ. ರಷ್ಯಾ ಈ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದೆ ಮುಜ್ತಬಾ ಖಮೇನಿಯನ್ನ ಅನ್ನುವಂತ ಇನ್ಫಾರ್ಮೇಶನ್ ಇದೆ.
ಬಟ್ ಇದನ್ನ ಯಾವುದೇ ರೀತಿಯಾಗಿ ಇನ್ನೂ ಖಚಿತಪಡಿಸಿಲ್ಲ. ಹಲವಾರು ಅನುಮಾನಗಳು ಗೊಂದಲಗಳು ಇದರ ಸುತ್ತ ಇರುವಂಥದ್ದು.